ಬಾರ ಮತ್ತೆ ನೀರು ಕುಡಿಯೋಕೊಂಬ ಹಿಂದ ಮಾಡಿದ್ರ ಬಂದ ಅಣ್ಣ ನೀರು ಕುಡಿಯೋಕೊಂಬ ಹಿಂದ ಬಂದ್ ಮಾಡಮಪ್ಪ. ನಿಮ್ಮ ತಮ್ಮನ ಸಾಲಿ ಮುಗಿತಾನು? ಇನ್ನೂ ಇಲ್ಲೋ ಮರೆ ಅದ ನಡೆದೈತಿ. ಫ್ಯೂಸ್ ಕಟ್ಟಬೇಕು. ಒಂದು 2,000 ಬೇಕಾಗಿದ್ದು. ಒಂದು 2,000 ರೂಪಾಯಿ ಕೊಡು. ಯಾಕೆ ಯಾಡ? 2,000 ಕೊಡು. ಇವತ್ತು ನಮ್ಮ ತಮ್ಮಗ 2,000 ಕೊಟ್ಟಿಗೆ ಊಟ ಮಾಡಿ ಬಂದ್ಬಿಡ್ತೀನಿ ನಾನು. ಜಲ್ದಿ ಬಂದ್ಬಿಡ್ರಿ. ಆಯ್ತು. ಯವ್ವ ತಮ್ಮಂದು ಸಾಲಿ ಪಿ ಕಟ್ಟದೈತಿ. 2,000 ರೂಪಾಯಿ ಕೊಟ್ಟು ಬಿಡು. ನೀ ದುಡಿದು ಸಾಲಿ ಕಟ್ಟುದು, ದುಡಿದು ಸಾಲಿ ಕಟ್ಟುದು ಇದೇ ಆತಪ್ಪ. ನೀನು ಹೇಳ್ತಿ ಕರ್ಕೊಂಬ ಅಂದ್ರೆ ಕರ್ಕೊಂಬರ್ರಿ. ಅವ ಚಿದಗದಾನ, ಅವ್ನು ನೋಡಿ ಬರೀ ಸಾಲಿ ಕಟ್ಟುದು ಆತಪ್ಪ. ನೀವು ಅವ್ನು ನೋಡಿ ನೋಡ್ಕೊಂತ ಇರು ಅವಾಗ. ನಿನಗ ತಿಳಿದಲ್ಲ. ಯಪ್ಪ ಸಾಲಿ ಟೀ ಕೊಟ್ಟಗಾನ ನಿಮ್ಮ ಅನ್ನ ನೀನು ಮಾಡ್ಬೇಡ. ದುಡಿದು ನಿನ್ಗ ಬಡಿದು, ದುಡಿದು ನಿನ್ಗ ಬಡಿದು. ಅವು 2 ಮಕ್ಕಳು ಅನ್ನೋದು ಖಬರನೇ ಇಲ್ಲ. ಯವ್ವ ನಾ ಏನು ಹಾಳು ಮಾಡಕತ್ತೀನಿ ಏನು? ಸಾಲಿ ಫೀಸ್ ಕಟ್ಟಿಗೆಸಿ ಚಂದ ನಾನು ದುಡಿಬೇಕು ಅನ್ನೋದೈತೆ. ನಾನು ಹಾಳು ಮಾಡ್ತೀನಿ ಎಲ್ಲರಿಗಿಂತ. ಅಲ್ಲಿ ನಾನು ದುಡಿಯಕ್ಕೆ ಹೋಗ್ತೀನಿ ಹೇಳ ಮುಂದೆ. ನೀ ದುಡಿಯಲ್ಲ ಬಿಡಲ್ಲ. ಅವನು ನಮ್ಮ ಮಣ್ಣು ಕೊಡ್ತಾನೆ ದುಡಿದು ನಿಂದು ಭಾಳ ಎದ್ ಬಿಡ್ಬೆ. ಆದ್ರು ಸಣ್ಣ ಮಾಡಕತ್ತೇನ ದುಡಿದು ನಿನ್ಗೆ ಬಡಿದು ಮತ್ತೆ ನನಗಾಗಿದ್ರು ಅದಷ್ಟೇ. ನಿಮ್ಮ ಅಪ್ಪ ಹೊರಗಡೆ ಹೋಗ್ಯಾನ. ನಾನು ಸಾಲಿ ಫೀಸ್ ಕಟ್ಬರ್ತೀನಿ. ಯಾವ ಅಮ್ಮನ ಜೊತೆ ಎಲ್ಲಿಯಾರ ಯವ್ವ ಹೊಲ್ದಾಗ ರೊಕ್ಕ ಬರ್ತಂತ ಹೊಲದ ರೊಕ್ಕ. ಅದಕ್ಕ ಸಿಗ್ನೇಚರ್ ಮಾಡೋ ಕಾಣ್ಣ ನೀವು ಇಬ್ರು. ಆಬೆ ಇಲ್ಲಿ ಲೆಪಟ್ ಹೋಗ್ತಿಲ್ಲಿ. ಇಲ್ಲಿ ಹೋಗ್ತಿಲ್ಲ. ಅಣ್ಣ ನೀ ಇಲ್ಲಿ ಸಿಗ್ನೇಚರ್ ಮಾಡೋಣ. ಆಯ್ತು ಅಪ್ಲಿಕೇಶನ್ ಆನ್ಲೈನ್ ಕೊಡ್ತೀನಿ ನಾನು. ಹೋಗಿ ಆನ್ಲೈನ್ ಕೊಡ್ಬರ್ತೀನಿ ಅಣ್ಣ. ಸರಿ ಆಯ್ತು. ಯಪ್ಪ ಈ ಸೈ ತಗೊಂಡ ಏನ್ ಮಾಡ್ತಾನೆ ಏನಿಲ್ಲ. ಅದನ್ನ ಬಲ್ಲ ಮೆಂಡ್ರಿ ಐತಿ. ಅವ ಸಾಲಿ ಕಲ್ತ್ ಕೇಸಿ ನಾ ಏನು ನೌಕರಿ ತಗೊಂಡಪ್ಪ ಅಂತಂದ್ರೆ ಮತ್ತೆ ನಾ ಚಲೋ ಆಗ್ತದ. ಏನು 4 ಮಂದಿ ಹೊಗಳಾಗ ಮಾಡ್ತಾನವ. ತಿಳಿದಿಲ್ಲ ಹೇಳೋದು. ಏನು ತಪ್ಪು ತಗೋಬೇಡ, ಹೋಗ್ಬೇಡ. ಆತ್ ನೋಡಪ್ಪ ಹೆಂಗ್ ಮಾಡ್ತೀವಿ ಮಾತು. ಯವ್ವ ಇವತ್ತು ನನ್ನ ರಿಸಲ್ಟ್ ಬರ್ತದ. ಆಬೆ ಹೋಗಿ ನಾನು ರಿಸಲ್ಟ್ ನೋಡ್ತೀನಿ. ಹೋಗಿ ಹಂಗ ಮುಂದೆ ಅಲ್ಲಿ ಕೆಲಸ ನೋಡಕ್ ಹೋಗಿ ಬರ್ತೀನಿ ನಾನು. ಆಯೋ ಒಂದು ಹೋಗ್ತಿದ್ದಪ್ಪ ಆರಾಮಿರು. ಆಯಪ್ಪ ಅವ್ರಿಗೂ ಇವ್ರಿಗೂ ಅಡ್ಡಾಡ ನೋಡು. ಆಯ್ತು ಹೋಗಿ ನಾನು ಜಲ್ದಿ ಬರ್ತೀನಿ. ಅವ್ವ ಈಗ ಊರಿಗೆ ಹೋಗಿ ಬರ್ತೀನಿ. ಅಮ್ಮನ್ನ ನೀರ್ ಕೊಡ್ಕೊಂತೀರ ನಾವು ಹೋಗ್ಬರ್ಲ? ಯಾವ ಅಪ್ಪಗೆ ಹೇಳ. ಅವಂತೂ ಆದ ರಿಸಲ್ಟ್ ಬರ್ತಂತ ಹೋಗ್ಯಾನ. ಹೋಗ್ಬರ್ತು ಬರ್ತಾನ. ಯಾಕೆ ಅದ್ರಲ್ಲಿ ಯಾಕೆ ತಿರುಗಿಡಿಸುತ್ತಿದ್ದಿ? ಅಲ್ವಾ ಹೋಗ 6 ತಿಂಗಳಾಗೈತಿ. ಈಗ ಮಾತಿಲ್ಲ ಕತ್ತಿಲ್ಲ, ಏನು ಫೋನ್ ಏನಿಲ್ಲ ಏನಿಲ್ಲ. ಹೆಂಗ್ ಮಾಡಮ್ ಈಗ? ಅದೇ ಏನಪ್ಪ 6 ತಿಂಗಳ ಅಲ್ಲ ಅದೇ ಚೀಟಿ ಐತೇನು ಇಲ್ಲ ಯಪ್ಪ. ಯಾಕೆ ಫೋನ್ ಹಚ್ಚ. ಆಯ್ತು ಹೇಳ, ನನ್ನ ಬಲ್ಲಿ ಐತಿ. ಯಾರ ಕಡೆ ತಗೊಂಡು ಫೋನ್ ಹಚ್ಚಿಸ್ತೀನಿ. ಹಚ್ಚಿ ಮಾತಾಡ್ಸ್ತಾನೆ. ಬಾರಪ್ಪ ಯಾಕಪ್ಪ? 1000 ರೂಪಾಯಿ ಕೊಟ್ರ ಹೊಲ ಬಿಡ್ಸ್ಕೊಂಡ್ ಹೋಗ್ತಿದ್ರ ಅವ್ರಿ. ಎಲ್ಲಾರು ಹೊಲ ಬಿತ್ಕೊಂತೀವಿ ನೋಡು. ಆಯ್ತಪ್ಪ ಅಣ್ಣ, ನಾವು ರೊಕ್ಕ ಕೊಟ್ಟು ಬಿಡ್ಸ್ಕೊಂಡು ಹೋಗ್ತೀವಲ್ಲ. ಅದೇ ಬಿತ್ತಗತ್ತೆ ಗರಿ ಮಾಡಕ್ ಹೋಗ್ಬೇಡ. ನೋಡಪ್ಪ
ಹಾಂ ನೋಡು ನಾ ಎತ್ತಿ ಅದೇ ನನ್ನ ಆಕೆ ಚಿಲ್ಲರದ ನಂದೆ ನಮಗೆ ಮೋಸ ಮಾಡ್ತಾನಂದೆ ಹೆಂಗ್ ಮಾಡಿ ಬಿಡ್ಸ್ಕೊಂತೀರಿ ಬಿಡ್ಸ್ಕೊರಿಯಪ್ಪ ಅವಕ್ಕೇನು ಅದಕ್ಕೆ ನಾನು ಹಾಕೆ ಎಲ್ಲಾಳು ಗಂಡ ಮಕ್ಕಳಿಗಿತ್ತಿ ಬಿಟ್ಟು ಸಾಲಿ ಕಲಿಸಿ ಅವ ಏನ್ ಮಾಡಿದ ಅವ್ನ ಕಣ್ಣ ನನ್ ಕವ್ಗೆ ಸಾಕಾಗೈತೆ ಅವ್ನ ಬಾಯಾಗ ನನ್ ರಾಡಿ ನೀವು ತಗೋವಾಗಿರ್ಲಿ ಈಗ ಅವ್ನ ಪರಿಸ್ಥಿತಿ ಅಲ್ಲಿದ್ದು ಏನೈತೆ ಹೆಂಗೆ ಗೊತ್ತಾಗತ್ತ ನಮ್ಗೆ ಗೊತ್ತಾಗತ್ತ ಬಂದಿಂದ ಗೊತ್ತಾಗತ್ತಿಲ್ಲ ಅವ್ನು ಎಷ್ಟಲ್ಲಪ್ಪ ನಿಂದು ಅವಾಗ ಏನ್ ಮಾಡಿದ್ರು ನಿನ್ ಕೈಯಾಗ ಗೋಕಿ ಕೊಡ್ತಾನೆ ಹಿಡ್ಕೊಳಕ್ಕೆ ಯವ್ವ ಈಗ ನನ್ನ ಕಡೆ ನಂಬರ್ ಐತಿ ಅಜ್ಮೂರ್ ಬೇನ್ ಕಡೆ ತೊಗೊಂಡು ಕೇಸಿ ನಮ್ಮ ಮೊಬೈಲ್ ತೊಗೊಂಡು ಕೇಸಿ ಹಚ್ಚಿಸ್ತೇನೆ ಬಾಬಾ ಅದು ನೀನು ಹಡ್ದು ಹೊಟ್ಟಿ ಅದು ಉಸಿರು ಹಚ್ಚ ಒಟ್ಟು ಹಚ್ಬಿಡೋದಕ್ಕೆ ತಿಳಿದಿಲ್ಲ ಹಚ್ಚಿ ಮಾತಾಡಮ್ಮ ಅಂತ ಅಲ್ಲ ನೀವ್ ಹೆಂಗಾದ ಹುಟ್ಟಿದ್ದಿ ನೀ ಎತ್ತರ ಸಮಾಧಾನ ತಗೋತೀರಿ ನಮ್ಮ ಬಾಯ ನನ್ನ ಜಿಟ್ಟದ ಎಂತದ್ ಹುಟ್ಟಿದಿತ್ತು ನಾನು ಯವ್ವ ಹೇಳಲೆ ಅಜ್ಮೂರ್ ಬೇನ್ ಫೋನ್ ತೊಗೊಂಡು ಹೋಗಿ ಹಚ್ಚಿಸಿ ಬರ್ತೀನಿ ನಾನು ಹಚ್ಚಿ ಬಂದು ಮಾತಾಡಿದ್ರೆ ಹೇಳ್ತೀನಿ ನಿನಗೆ ಎಲ್ಲಿಗಂಟಿ ಯವ್ವ ಇಲ್ಲ ಹೋಗಿ ಫೋನ್ ಹಚ್ಚಿ ಬರ್ತೀನಿ ನಿಮ್ಮ ಕಾಕ ಫೋನ್ ಹಚ್ಚಿ ಬರ್ತೀನಿ ಹೋಗ್ರಲ್ಲ ಬಾ ಮುಂಚೆ ಕಡೆ ಯಾಕೆ ನನ್ನ ಬಳಿ ಹೋಗಿದ್ದಲ್ಲ ಏನಿಲ್ಲಪ್ಪ ಜರ ನನ್ನ ಕಡೆ ಫೋನ್ ಇಲ್ಲ ನಮ್ಮ ತಮ್ಮಗೆ ಫೋನ್ ಹಚ್ಬೇಕಾಗಿತ್ತು ಅದಕ್ಕೆ ಜರ ಹಚ್ಚಿ ಕೊಡ್ತಾನ ಅಂತ ಬಂದೇನಿ ಹೌದಾ ಯಾಕೆ ನಿಮ್ಮ ತಮ್ಮ ಊರಾಗ ಕಾಣವಲ್ಲಲ್ಲ ಇವು ಕೆಲ್ಸಕ್ಕೆ ಹೋಗ್ಯಾನವ ಅಲ್ಲಿ ಕೆಲಸ ಮಾಡ್ತಾನೆ ಡಿಸೈಡ್ ಬರ್ತದ ಕೆಲ್ಸಕ್ಕೆ ಹೋಗ್ಯಾನಂತ ಹಾಂ ಒಳ್ಳೆ ಫೋನ್ ಹಚ್ಚಿಲ್ಲ ನನಗೂ ಹಚ್ಚಿಲ್ಲ 6 ತಿಂಗಳ ಹೋಗಿ ಈಗ ಹೌದಾ ಅದಕ್ಕೆ ಫೋನು ಬಂದಿಲ್ಲ ಮತ್ತು ಏನೂ ಇಲ್ಲ ನಂಬರ್ ಅಂತೂ ಕೊಟ್ಟಾಗೇನ ಹಚ್ಚಪ್ಪ ಇಂಟರ್ನೆಟ್ ನಮ್ಮಲ್ಲೇ ಫೋನ್ ಇರಂಗಿಲ್ಲ ಹೌದಾ ಹಾಂ ಏನಿಲ್ಲಪ್ಪ ನಮ್ಮ ಒಂದು ನಾನು ಸೈ ತೊಗೊಂಡು ಹೋಗಿ ಒಂದು 50,000 ರೂಪಾಯಿ ತೊಗೊಂಡು ಯಾರ ಬಲ್ಲೇ ಬಾಡ್ ಮಾಡ್ಕೇಸಿ ಈಗ ನೋಡಿ ನಮ್ಮ ನಮ್ಗೆ ಯಾಕಡೆ ಬೇಕಾದ್ರೆ ಬೇಕು ಸುಳೆ ಮಗ ತೊಗೊಂಡು ಹ್ಯಾಂಗ ಮಾಡ್ಬೇಕು ಈಗ ನೀವು ಹೆಂಗೆ ಸಹಿ ಮಾಡಿದ್ರಿ ಸಹಿ ಮಾಡಿದ್ರೆ ಮತ್ತೆ ಹೊಲದ ಮೇಲೆ ರೊಕ್ಕ ಬರ್ತಾವ ಸಹಿ ಮಾಡಿಸ್ಕೊಂಡು ಯಪ್ಪ ನಮ್ಗೇನು ಗೊತ್ತು ಹೌದು ಮರಿ ಅವಾಗ ಅವು ಮೋವ ಹೇಳ್ಕೊಂಡು ಬ್ಯಾಡೋಪ್ಪ ಬ್ಯಾಡೋ ಸಹಿ ಮಾಡ್ಬೇಡ ಅಂತಂದು ನಾನು ಕೇಳಿಲ್ಲ ಚಲೋ ಆತಂತ ತಗೋ ನೌಕರಿ ಬರ್ತಾವ ತಗೋ ಅಂತ ನಾವು ಕೊಟ್ಟಿವಿ ಈಗ ನೋಡಿ ಈಗ ಹೆಂಗೆ ಮಾಡೋದು ನೋಡು ನೀನ್ರ ಹೇಳಕ್ಕೋಗಿತ್ತು ಏನಿಲ್ಲ ಮರಿ ಅವು ಈಗ ಕಲ್ತು ಹುಡ್ರು ಭಾಳ ಸುಮಾರು ಆಗ್ಬಿಟ್ಟಾವ ಏನು ಮಾಡ್ತಿದ್ವಿ ಮನ್ಯಾಗ ನೀವು ಇಬ್ಬರು ಕಲೀಲಾರ್ದವ್ರು ಈಗ ನೋಡಿ ಕೇಸಿ ನಿಮ್ಮ ಆಟ ನೋಡಿ ಈ ನಮೂನಿ ಮಾಡ್ಕೊಂಡು ಈಗ ರೊಕ್ಕ ಎತ್ಕೊಂಡು ಹೋಗ್ಬಿಟ್ಟಾನವ ಹೌದಿಲ್ಲ ಭಾಳ ಆರಾಮದಾನವ ರೊಕ್ಕ ಎತ್ಕೊಂಡು ಕೇಸಿ ಏನು ಮಾಡೋದು ಬೇಡ ನಾ ಫೋನ್ ಹಚ್ತೀನಿ ಅಂದ್ರೆ ಅವಾಗ ತೋರಿಂಗ್ ಆಗುತ್ತೆ ನೋಡು ಮಾತಾಡು ಅಚ್ಚ ಹಲೋ ಎಲ್ಲಿದೆ ಪಾತಮ್ಮ ಹಲೋ ಮತ್ತೆ ಒಂದು ಫೋನ್ ಹಚ್ಬೇಕು ಯಾರ ಕಡೆ ಹಚ್ಬೇಕು ಮಾಡ್ಬೋದು ಏನು ಗೊತ್ತಿಲ್ಲ ನಿಮಗೆ ಹಾಂ ಕೆಲಸ ಮೇಲೆ ಅದು ಬೇರೆ ಆಮೇಲೆ ಹಚ್ತೀಯಾ ಇದು ಅಜ್ಮೀರ್ ಭಾಯ್ ಅಂತ ಇದು ಹಾಂ ಒಂದೇ ನಂಬರು ಅಜ್ಮೀರ್ ಭಾಯ್ ಅಂತ ತೊಗೊಂಡು ಹಚ್ಚಿ ನೋಡು ಹಲೋ ಹೌದಾ ಹಚ್ತೀಯಾ ಆಯ್ತು ಆಯ್ತು ಹಚ್ಚ ಮರಿಬೇಡ ಹಚ್ಚ ಸ್ವಲ್ಪ ನೀನು ಕೂಡ ಭಾಳ ಮಾತಾಡಿದೆ ಹಚ್ಚ ಆಯ್ತು ಇಡು ಎಲ್ಲಿದ್ದೀವಿ ಬರ್ತೀನಿ ಅಂದ್ಗೆ ಏನು ಬರಲೇ ಇಲ್ಲಲ್ಲ ಏನು ಒಟ್ಟ ಹಿರಿಯರು ಫೋನ್ ಹಚ್ತಾರ ಖಬರ ಇಲ್ಲ ಬಿಡಪ್ಪ ನಿನಗೆ ಬಾರು ಊರಿಗೆ ಬಾ ಜಲ್ದಿ ಆ ಮುದುಕಿಗೆ ಆರಾಮಿಲ್ಲ ಅಂತ ಅದಕ್ಕೆ ಫೋನ್ ಹಚ್ಚಾಕತ್ತಾರ ಏನು ಒಟ್ಟು ಖಬರ ಇಲ್ಲ ನಿನಗೆ ಬರ್ಬೇಕಿಲ್ಲ ಊರಿಗೆ ಹಲೋ ರೀ ಬರಾಕತ್ತೀನಿ ರೀ ಬಂದ್ರಿ ಒಂದು ಅರ್ಧ ತಾಸು ಈಗ ಜಸ್ಟ್ ಹೇಳ್ತೀನಿ ಬಸ್ ಸ್ಟ್ಯಾಂಡ್ದಾಗ ಬರತ್ತೀನಿ ಒಂದು ಅರ್ಧ ತಾಸ್ನಾಗ ಅಲ್ಲೇ ಬಂದ್ಬಿಟ್ರಿ ಆಯ್ತು ಬಂದು ಹೇಳ್ರಿ ಬನ್ನಿ ಹಾಂ
ಯಾಕೆ ಬೇವ ಇಲ್ಲಿ ಕುಂತಿರಲ್ಲ? ಯಾಕೆ ಹೆಣ್ಣು ಇಲ್ಲಿ ಕುಂತಿರಲ್ಲ? ನಡ್ರಿ ಮನೆಗೆ ಹೋಗಿ ನಡ್ರಿ. ಮನ್ಯಾಗ ಏನಿಲ್ಲ ಅದು ನಿಂದು ತಗದ್ ಇಲ್ಲೇ ಐತೆ. ಯಾಕಂತಂದ್ರೆ ನಿಮ್ಮಂತವ್ರು ನಾ ಮನ್ಯಾಗ ಕರ್ಕೋಂಗಿಲ್ಲ. ಯಾಕಂದ್ರೆ ಚಲೋ ಮಗ ಹುಟ್ಟಿದ್ನಿ ಅವ್ರಿಗೆ. ಅವ ನಿಮ್ ಮಣ್ಣ ಅದಾವ ಪೂರ ರಮರ ದುಡ್ದಿಗೇಸಿ ನೀನು ಸಾಲಿ ಕಲ್ಸ್ಯಾನ. ಹೆಣ್ರ ಮಕ್ಕಳ ಖಬರ್ ಇಲ್ಲದ ಸಾಲಿ ಕಲ್ಸ್ಯಾನ. ಆ ತಾಯಿ ಕೈಲಿ ರೊಕ್ಕ ಬರ್ತಾವೆ ಅಂತ ಕೇಸಿ ಹೇಳಿ ಸಹಿ ಮಾಡ್ಸೋನಿ ಅಂತ ಆಯ್ತು ತಗೊಂಬಂದ್ ಕೇಸಿ ಆ ಹೊಲ ಹೋಗಿ ಅಲ್ಲಿ ಒತ್ತಿ ಇಟ್ಟಿದಿ. ಒತ್ತಿ ಇಟ್ಟಿಗೆ ರೊಕ್ಕ ತಗೊಂಡ್ ರೈಟ್ ನಾ ಓದ್ತೀನಿ ಅಂತ ಕೇಸಿ ರಿಸಲ್ಟ್ ಬರ್ತಂತ ಕೇಸಿ ಓದೋ ಆ ಕಡೆ ಸೇರಿ ಏನು ಹೋಗ್ಲಿ ಯಾವ್ದಾರ ಓನರ್ ಬಂದು ತಗೊಂಡ್ ಕೇಸಿ ಯಾರ್ಯಾರು ಫೋನ್ ಹಚ್ಬೇಕು ಅವ್ರ ಮೇಲೆ ಫೋನ್ ಇರ್ತದ ಏನಿರ್ತದ? ಹ್ಯಾಂಗಾರ ತಿಳ್ತ ನೀನ್ ಚಲೋ ಹುಟ್ಟಿನ ಹೋಗಿ ಅವ್ರಿಗೆ ಬಟ್ಟಿಗೆ ಏನ್ ತಿಂತಿಲ್ಲ ಕೊಡಿ. ಅವ್ರು ಏನ್ ಜನ್ಮ ಸಣ್ಣ ಮಾಡ್ಯಾರ. ಪಾಪ ಇಲ್ಲೋಡ ಹೆಂಡ್ರ ಸಮಯ ಖಬರ್ ಇಲ್ಲಾರ್ದಂಗ ಪೂರಾ ನಿನ್ ಸಲಾಗಿ ಅವ್ನ ಜನ್ಮ ಸಣ್ಣ ಆಗ್ಯದ. ಸ್ವಲ್ಪ ಏನಾದ್ರು ತಿಳ್ತದ ನಿನಗ? ಯಪ್ಪ ಎಷ್ಟು ಸುಮಾರು ಅದಾನಂತ ಎಷ್ಟು ಹೊಯ್ಕೊಂಡೆ. ನನ್ನ ಆಟಕ್ಕೆ ಕೆಟ್ಟು ಸುಮಾರಿಗೆ ಎಷ್ಟು ಹೊಯ್ಕೊಂಡ್ರೆ ಕೇಳಿಲ್ಲ ನೋಡಪ್ಪ ನೀನು ಯಾರು ಬಿಟ್ಟು ಮಕ್ಕಳು ಬಿಟ್ಟು. ಅಲ್ಲವ ಯವ್ವ ಅವ ಶಾಣ್ಯದ ಅಂತ ತಿಳ್ಕೊಂಡು ನನ್ನ ಜೀವನ ತೇದ್ವಿ ತೇದ್ರು ಮತ್ತೆ ಈ ನಮ್ನಿ ತಗದ ಮಾಡ್ತಾನಂದ್ರೆ ನಮ್ಗೆ ಹೆಂಗ್ ಇದು ಆಗುತ್ತೆ? ಹೌದಲ್ಲ ಕಾಕ ಯಾಕೆ ಬಿಟ್ಟು ಇಲ್ಲವ್ವ ನಿನ್ ಸಂಬಂಧ ಬಂದಿನ ಬೇಯವ್ವ ನಾನು ಊರ್ಲಿಂತ್ರ. ತಪ್ಪಾಯ್ದ್ರಿ ಹಿರಿಯರ, ನನಗೂ ಗೊತ್ತಾಗ್ಲಿಲ್ರಿ ಹಿರಿಯರ, ಕ್ಷಮಿಸ್ಬಿಡ್ರಿ ನಾನು. ನಮ್ಗ್ ತಪ್ಪಾಯ್ದ ಅನ್ನಕೇನಿತ್ತು? ನಾವು ಓಣ್ಯಾನವ್ರು ಸುಮ್ಮಿಂದ ಬಂದ ನಮ್ಮ ಇದ್ರಿ ಬಂದ್ ಹೇಳಕ್ಕೆ ಹೇಳಾಗ್ತೀನಿ. ಅಲ್ಲಿ ನಿಮ್ಮ ಅಣ್ಣ ಅದಾನ ಅಲ್ಲಿ ನಿಮ್ಮ ಹೋದ ನಿಮ್ಮ ಹೋಗಿ ಹೇಳು ನನಗೇನ್ ಹೇಳ್ತೀನಿ ಯಾಕೆ ನಾವು ತಪ್ಪಾಯ್ತು ಅಣ್ಣ. ಜೀವನದಾಗ ಮಕ್ಳು ಹಿಡಿತಾರೆ ಎಲ್ಲಾರು. ಮಕ್ಳು ನಮ್ಗೆ ನೋಡಿ ಅಂತ ಹಿಡಿತಾರ. ಮಕ್ಳಿಗೆ ಏನಾಗ್ತದ ತಾಯಿ ಋಣ ಮುಟ್ಸಕ್ ಆಗಲ್ಲ. ಹೌದಲ್ಲ? ತಾಯಿ ಆಸೆಯಾರ ಮುಟ್ಟಿಸ್ಬೇಕು. ತಾಯಿ ಆಸೆ ಹೆಂಗ್ ಮುಟ್ಟಿಸ್ಬೇಕಪ್ಪ ಅಂತಂದ್ರೆ ಅವ್ರ ಜೊತೆಗೆ ಕೇಸಿ ಅವ್ರು ಕೂಡ ಉಣ್ಣೋದು ತಿನ್ನೋದು ಮಾಡಿ ಯಾಕಿಂತ ವ್ಯಾಪಾರ ಮಾಡಿ ದವಾಖಾನೆ ಅವು ಇವು ಏನು ಬಂದಿರ್ತ ಎಲ್ಲಾ ನೋಡ್ಕೊಂತ ಕೇಸಿ ಹೋದ್ರೆ ಅದು ಏನಾಗುತ್ತಪ್ಪ ಅಂತಂದ್ರೆ ಆಸೆ ಮುಟ್ಟಿಸಂಗ ಆಗುತ್ತೆ. ಋಣ ಅಂತೂ ಯಾವನಿಗೆ ಮುಡ್ಸಕ್ ಆಗಲ್ಲ. ಈ ಜಗತ್ತಿನ ಯಾವ ಬಂದಾನ ತಾಯಿ ಋಣ ಮುಡ್ತೋ ಯಾವನೂ ಇಲ್ಲ. ತಾಯಿ ಋಣ ಮುಡ್ಸಕ್ ಆಗೋದಿಲ್ಲ. ಸ್ವಲ್ಪ ಚಂದಾಗಿ ಮಾಡ್ಕೊಂಡ್ ತಿನ್ನೋದು ಕಲಿಬೇಕು. ಯಾಕಂತ ಕೇಳು ಅವ್ರು ನಿಮ್ಯಾಗ ನಂಬ್ಯಾರಿಲ್ಲ ಅವ್ರು. ಅವ್ರು ಅವಾಗ ಕಲಿಲಾರ್ದವ್ ಈ ಮುದುಕಿ ತಿಳಿಲಾರ್ದು. ಅಲ್ಲೋ ಆ ಖುಷಿ ನೋಡ್ಯಾರ ನೀನ್ ತಲೆ ಬರಲಿಲ್ಲ ನಿನಗ. ಕರ್ಕೊಂಡ್ ಕೇಸ್ ಹೋರಿ ಚಲೋ ಬುದ್ಧಿ ಹೇಳಿ ಕೇಸ್ ಅವ್ರ ರೊಕ್ಕ ಕುಡಿದು ಬಿಡ್ಸೋರಿ ಅವು. ಹೊಲ ಬಿಡ್ಸೋರ ಅದು ಹೋಗ್ಕೊಂಡು ಹಂಗ ನಿಮ್ದು. ಕರ್ಕೊಂಡ್ ಹೋಗ್ರಿ ನೋಡ್ರಿ